ದೊಡ್ಡಗಟ್ಟಿ ಗ್ರಾಮದ ಶ್ರೀಮತಿ ದಿವ್ಯಾ ತುಕಾರಾಮ್ ಪಾಟೀಲ್ ಅವರ ಮನೆಯಲ್ಲಿ ಇದ್ದ 3 ಎಮ್ಮೆಗಳಲ್ಲಿ ಗೋಡೆ ಕುಸಿದು 2 ಎಮ್ಮೆಗಳು ಮೃತಪಟ್ಟಿವೆ. ಜೆಸಿಬಿ ಮುಖಾಂತರ ಮೃತಪಟ್ಟ ಎಮ್ಮೆಗಳನ್ನು ಹೊರತೆಗೆಯಲಾಯಿತು. ಸ್ಥಳಕ್ಕೆ ಸಲಾಮವಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕಬ್ಗೋಳ್, ಗ್ರಾಮ ಆಡಳಿತಾಧಿಕಾರಿ ಶಾನೂರ್ ಮುಲ್ತಾನಿ, ಪಶು ವೈದ್ಯಾಧಿಕಾರಿ ಸಿದ್ದಾರೂಢ ಮುಕಾಶಿ ಪರಿಶೀಲಿಸಿದ್ರು. ನಮ್ಮ ದೊಡ್ಡಗಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆಯಲ್ಲಿ ಶ್ರೀಮತಿ ದಿವ್ಯಾ ತುಕಾರಾಮ್ ಪಾಟೀಲ್ ಇವರ ಮನೆ ಗೋಡೆ ಕುಸಿತದಿಂದ ಇವರ 2 ಜಾನುವಾರುಗಳು, ಅಂದರೆ ಒಂದು ಜಾನುವಾರಿಗೆ 70,000 ಮೌಲ್ಯದ 2 ಜಾನುವಾರುಗಳು ಗೋಡೆ ಕುಸಿತದ ಕಾರಣದಿಂದ ಮೃತಪಟ್ಟಿರ್ತವೆ. ಒಂದು ಎಮ್ಮೆಯ ಮೌಲ್ಯವು 70,000 ರೂಪಾಯಿ ಆಗಿರ್ತದೆ. ಈ ಪ್ರಾಕೃತಿಕ ವಿಕೋಪ ಪರಿಹಾರದಡಿಯಲ್ಲಿ ಏನು ಸತ್ತಿರ್ತಕ್ಕಂಥ ಎಮ್ಮೆಗಳಿಗೆ ಸರ್ಕಾರದ ಪರಿಹಾರಧನ ಬರಬೇಕೇನಿದೆ ಅದನ್ನು ನಮ್ಮ ಪಶುಸಂಗೋಪನಾ ಇಲಾಖೆ ಮತ್ತು ಕಂದಾಯ ಇಲಾಖೆಯಿಂದ ಪರಿಹಾರವನ್ನು ಆದಷ್ಟು ಬೇಗ ಮಾಡಿಸಿಕೊಡ್ತೇವೆ. ತಮ್ಮ ಹೆಸರು? ಡಾಕ್ಟರ್ ಸಿದ್ದಾರೂಢ ಮುಕಾಶಿ, ಪಶು ವೈದ್ಯಾಧಿಕಾರಿಗಳು, ಪಶು ಚಿಕಿತ್ಸಾಲಯ ದಟ್ಟಿ, ತಾಲೂಕು ಹುಕ್ಕೇರಿ. ಪ್ರಾಕೃತಿಕ ವಿಕೋಪ ಪರಿಹಾರ ಅಡಿಯಲ್ಲಿ ಮೃತಪಟ್ಟ 2 ಜಾನುವಾರುಗಳಿಗೆ ಕಂದಾಯ ಹಾಗೂ ಪಶು ಸಂಗೋಪನೆ ಇಲಾಖೆಯಿಂದ ಪರಿಹಾರಧನ ದೊರಕಿಸಿಕೊಳ್ಳಲಾಗುವುದು. ಅಂದಾಜು ಒಂದು ಎಮ್ಮೆ 70,000 ರೂಪಾಯಿ ಮೌಲ್ಯ ಹೊಂದಿರುತ್ತೆ ಎಂದು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದಾರೂಢ ಮುಕಾಶಿ ಮಾಧ್ಯಮದವರಿಗೆ ತಿಳಿಸಿದರು. ಕಲ್ಲಪ್ಪ ಬಾಮ್ ನಾಯಕ್, ಎಂಎಂ ಕನ್ನಡ, ಯಮಕನ್ಮರಡಿ.